ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ. ನಾವಿವಾಗ ಗೋವಾದಲ್ಲಿದ್ದು ಬೀಚ್ಗೆ ಬಂದಿಲ್ಲ ಅಂದರೆ ಹೇಗೆ. ಈ ಹಿಂದೆ ಕೂಡ ನಾನು ಪೋಲಂ ಬೀಚ್ ಅಂತ ಇದೆ, ಸೊ ಅಲ್ಲಿಗೆ ಬಂದಿದ್ವಿ. ಬಟ್ ವಿಡಿಯೋ ಏನು ತೊಗೊಂಡಿರಲಿಲ್ಲ. ಇವಾಗ ನೆಕ್ಸ್ಟು ಸೆಕೆಂಡ್ ಒನ್ ಬೀಚ್ ಅಲ್ಲ ಚಿಂಟು? ಇವರಿಗೋಸ್ಕರನೇ ಇವತ್ತು ನಾವು ಬೀಚ್ಗೆ ಬಂದಿರೋದು. ಬೀಚು, ನೀರಲ್ಲಾಡೋದು, ಮಣ್ಣಲ್ಲಾಡೋದು ಫುಲ್ ಖುಷಿಯೋನು. ನಮಗೆ ಸ್ವಲ್ಪ ನಿಯರ್ ಇದೆ ಈ ಒಂದು ಬೀಚು, ಹಾಗಾಗಿ ಇವತ್ತು ಕರ್ಕೊಂಡು ಬಂದಿದ್ದೀವಿ. ಬಾಕಂದ ಬೀಗ ಬಾ. ನಾವು ಬಂದಿರೋದು ಕೋಲ್ವಾ ಬೀಚ್ಗೆ. ಸೊ ಕೋಲ್ವಾ ಬೀಚು ಮಡ್ಗಾವಿಂದ ನಿಯರ್ ಆಗುತ್ತೆ. ನೀವು ಮಡ್ಗಾವ್ ಬಂದಿದ್ದೀರಾ ಅಂತಂದರೆ, ಸೊ ನೀವು ಎಲ್ಲೇ ಹೋಗ್ಬೇಕಂದ್ರೂ ಬಸ್ಸಿಗೆ ಏನಾದರೂ ಬಂದರೆ ಸೊ ಮಡ್ಗಾವ್ ಇಳಿಬೇಕು. ಆ ಒಂದು ಮಡ್ಗಾವ್ ಬಸ್ ಸ್ಟಾಪಿಂದ ನಿಯರ್ ಆಗುತ್ತೆ ಕೋಲ್ವಾ ಬೀಚ್. ವಿಸಿಟ್ ಮಾಡ್ಬೋದು. ಚಿಟ್ಟು ಏನು ಮಾಡ್ತೀರಾ? ಏನಿದೆ ಅಲ್ಲಿ ಗಾಯ್ಸ್? ಅಲ್ಲಿ ನೋಡಿ ಇಬ್ರು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಎಲ್ಲರೂ ಒಟ್ಟಿಗೆ ಆಟ ಆಡಕ್ ಆಗಲ್ಲ. ಚಿಂಟು ಕಂದ, ಚಿಂಟು ಏಕೆ? ಗೋಸ್ಕರ ಏನೆಲ್ಲ ಮಾಡಬೇಕಾಗುತ್ತೆ ಅಲ್ವಾ? ನೀರಂದರೆ ಭಯ, ಎಲ್ಲಾದರೂ ಅಷ್ಟೇ ನೀರಂದರೆ ಭಯ ಪಡ್ತಾರೆ. ಇವಾಗ ಅವನಿಗೋಸ್ಕರ ಹೋಗಿ ಅಲ್ಲಿ ಆಟ ಆಡಿಸ್ತಾ ಇದ್ದಾರೆ. ಸೊ ದೂದ್ ಸಾಗರ್ ಹೋದಾಗಲೂ ಅಷ್ಟೇ ತುಂಬ ಜಾರ್ತಾ ಇತ್ತು. ಅಲ್ಲಿ ನಮಗೆ ಮುಂದೆ ಹೋಗೋಕ್ಕೂ ಬಿಡಲಿಲ್ಲ ಭಯ ಪಟ್ಕೊಂಡು. ಲಾಸ್ಟ್ ಟೈಮ್ ಕರ್ಕೊಂಡು ಬಂದಾಗಲೂ ನಾವು ಬೀಚ್ಗೆ ಬಂದಾಗ್ಲೂ ನಾನೇ ಆಟ ಆಡಿಸಿದ್ದೆ. ಮುಂದೆಗಡೆ ಎಲ್ಲ ಹೋಗ್ಬಿಟ್ಟು ಅವರು ಸೈಡಲ್ಲಿ ಕುತ್ಕೊಂಡಿದ್ರು. ಇವತ್ತು ನೋಡಿ ಬೇಕು ಚಿಂಟು, ಚಿಂಟು चलो ಸ್ವಲ್ಪ ಡೇಂಜರ್ ಬೀಚ್. ಸೊ ಹಾಗಾಗಿ ಮುಂದೆ ಯಾರನ್ನೂ ಅಷ್ಟಾಗಿ ಕಳಿಸಲ್ಲ. ಸೊ ಎನಿ ಟೈಮ್ ಇಲ್ಲಿ ಸೇಫ್ಟಿ ಆದರೆ ಇಲ್ಲಿ ವರ್ಕರ್ಸ್ ಏನಿರ್ತಾರೆ, ಸೊ ಅವ್ರು ತುಂಬ ಅಲೆಗಳಿದ್ದಾಗ ತುಂಬ ಮುಂದೆ ಹೋಗೋದಕ್ಕೆ ಯಾರನ್ನೂ ಬಿಡೋದಿಲ್ಲ, ನೋಡಿಕೊಂಡೇ ಇರ್ತಾರೆ. ಯಾಕೆಂದರೆ ಇಲ್ಲಿ ಸುಮಾರಷ್ಟು ಜನ, ಅದರಲ್ಲೂ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸುಮಾರಷ್ಟು ಜನ ಇಲ್ಲಿ ನೀರಲ್ಲಿ ಸತ್ತೋಗ್ತಾರಂತೆ. ಹಾಗಾಗಿ ತುಂಬ ಅಲೆಗಳು ಜಾಸ್ತಿ ಇಲ್ಲಿ. ಹಾಗಾಗಿ ಸ್ವಲ್ಪ ಸನ್ಸೆಟ್ ಆಗ್ತಾ ಬಂದಂಗೆ ಅಲೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ
ಸೊ ಎನಿ ಟೈಮ್ ಇಲ್ಲಿ ಕಾಯ್ತಾನೇ ಇರ್ತಾರೆ, ತುಂಬ ಮುಂದೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಸೊ ಕೋಲ್ವಾ ಬೀಚಿಗೆ ಬಂದರೆ ತುಂಬ ಕೇರ್ಫುಲ್ ಆಗಿರಿ, ಇದು ಡೇಂಜರ್ ಬೀಚ್ ಅಂತಲೇ ಹೇಳ್ಬೋದು. ಸೊ ತುಂಬ ಮುಂದೆ ಹೋದರೆ ಇಲ್ಲೇನು ಲೈಫ್ ಸೇವರ್ ಅಂತ ಇದ್ದಾರೆ, ಇವ್ರು ಅನೌನ್ಸ್ ಮಾಡ್ತಾನೆ ಇರ್ತಾರೆ. ಸೊ ಮುಂದೆ ಹೋಗೋದಕ್ಕೆ ಬಿಡೋದೇ ಇಲ್ಲ. ಸೊ ಆದರೂ ಕೂಡ ಕೆಲವೊಬ್ಬರು ಮುಂದೆ ಹೋಗಿ ಡ್ರಿಂಕ್ ಎಲ್ಲ ಮಾಡಿಕೊಂಡು ಬಿದ್ದು ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊತಾರಂತೆ. ಬಂತ ಗೈಸ್ ನೋಡಿ, ಇಲ್ಲಿ ಏನೋ ಒಂದು ಹುಳ ಇದು ಯಾವ ಥರ ಇದೆ ಅಂತ. ಇದ್ರ ಒಳಗಡೆ ಚಿಕ್ಕ ಚಿಕ್ಕ ಹುಳುಗಳಿದೆ. ಸೊ ನಿಮ್ಗೇನಾದ್ರು ಗೊತ್ತಿದೆಯಾ ಇದೇನು ಹುಳ ಅಂತ? ಈ ಥರ ನೀರು ಥರ ಇದೆ, ಅದರೊಳಗಡೆ ಚಿಕ್ಕದು ಹುಳ ಇದೆ. ಬಿಟ್ಬಿಡೋಣ ಪಾಪ. ಎಲ್ಲ ಚಿಂಟು ನೋಡಿಲಿ, ಹುಳ ನೋಡಿಲಿ ಇದ್ರೊಳಗಡೆ ಇದೆ, ಇಲ್ಲಿದೆ, ಇಲ್ಲಿ ಇದ್ರೊಳಗಡೆ ನೋಡಮ್ಮ. ಹಾಂ, ಬಿಟ್ಬಿಡೋಣ ಪಾಪ. ಕೇಸ್ ಇವಾಗ ಬೀಚ್ಗೆ ಹೋಗಿ ಬಂದ್ವಿ. ಬೀಚ್ ನೋಡಿಕೊಂಡು ಇವಾಗ ಎಳ್ನೀರು ಕುಡಿದು ಮನೆಗೆ ಹೋಗೋದಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ತುಂಬ ಸ್ಮಾಲ್ ವ್ಲಾಗು. ಸೊ ಪ್ಲೀಸ್ ಫುಲ್ ವ್ಲಾಗ್ನ ನೋಡಿ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ವ್ಲಾಗಲ್ಲಿ ತುಂಬ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.